ಫೇಲ್ ಆಗೋ ಚಾನ್ಸೇ ಇಲ್ಲ. ನಮಸ್ಕಾರ ಎಲ್ಲರಿಗೂ, ಕಲಬುರಗಿ ಕನ್ನಡತಿ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಮನೆಯಾಗಿರೋ ರೇಷನ್ ಅಕ್ಕಿಯಿಂದ ಗರ್ಗರಿ ಆಗಿರೋ ಮಸಾಲೆ ದೋಸೆನ ಟ್ರೈ ಮಾಡಿರಿ. ಮಾಡಿಲ್ಲ ಅಂದ್ರೆ ಇವತ್ತೇ ಮಾಡಿರಿ. ದೋಸೆ ಆಗಲಿ ಇಡ್ಲಿ ಆಗಲಿ ಮೊದಲು ಅಳತಿ ಭಾಳ ಮುಖ್ಯ ಆಗ್ತದೆ. ನಾನಿಲ್ಲಿ 4 ಗ್ಲಾಸ್ ಅಕ್ಕಿ ತೊಗೊಂಡಿನಿ. ಅದಕ್ಕೆ 1 ಗ್ಲಾಸ್ ಉದ್ದಿನಬೇಳೆ ತೊಗೊಂಡು 4ರಾಗ 3 ಭಾಗ ಅಕ್ಕಿ ಇದ್ರೆ 1 ಭಾಗ ಉದ್ದಿನಬೇಳೆ ಇರಬೇಕು. ಮತ್ತು 1-2 ಚಮಚ ಕಡಲೆಬೇಳೆ ಹಾಕ್ರಿ, 1 ಇಡಿಯಷ್ಟು ಸಾಬೂದಾನಿ ಹಾಕ್ರಿ, ಸ್ವಲ್ಪ ಮೆಂತಿ ಕಾಳು ಹಾಕ್ರಿ. ಕಡಲೆಬೇಳೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರ್ತಾವ್ರಿ ದೋಸೆ ಮತ್ತು ಟೇಸ್ಟಿಯಾಗೂ ಬರ್ತಾವ್ರಿ. ಆಮೇಲೆ ಅಕ್ಕಿನ ಒಂದು 4-5 ಸಲ ಸ್ವಚ್ಛವಾಗಿ ತೊಳ್ಕೊರಿ, ನೀರಾಕಿ ಇಡ್ರಿ. ಉದ್ದಿನಬೇಳೆನೂ ಹಂಗಾರಿ 2 ಸಲ 3 ಸಲ ಎಲ್ಲಿವರೆಗೂ ನೀರು ತಿಳಿಯಾಗಿ ಬರೋದಿಲ್ವೋ ಅಲ್ಲಿ ತನಕ ಸ್ವಚ್ಛವಾಗಿ ತೊಳಿರಿ. ತೊಳೆದ್ಮೇಲೆ ನೀರು ಹಾಕಿ 7ರಿಂದ 8 ಗಂಟೆ ನೆನೆ ಹಾಕಿಡ್ರಿ. ಮಿಕ್ಸಿಗೆ ಹಾಕೋಕ್ಕಿಂತ ಮೊದಲು 2 ಗಂಟೆ ಮೊದಲಿನ ನೀರನ್ನೆಲ್ಲ ಚೆಲ್ಲಿ ಮತ್ತು ಅದಕ್ಕೆ ಬೇರೆ ನೀರು ಹಾಕಿ ಇಡ್ರಿ. ನೋಡಿರಿ, ಈಗ ಅಕ್ಕಿ ನೆಂದವು, ಬರ್ರಿ ಮಿಕ್ಸಿಗೆ ಹಾಕೋಣಂತ. ಇಡ್ಲಿಗಾಗಲಿ ದೋಸೆಗಾಗಲಿ ನಾ ಈಗ ಹೇಳಿದ್ನಲ್ಲ, 3 ಭಾಗ ಅಕ್ಕಿ ಇದ್ರೆ 1 ಭಾಗ ಉದ್ದಿನಬೇಳೆ ಇರಬೇಕು. ಇದೇ ಪ್ರೊಸೀಜರ್ ಫಾಲೋ ಮಾಡಿರಿ, 2 ಮಸ್ತಾಗಿ ಬರ್ತಾವೆ. ಇದು ಭಾಳ ಮುಖ್ಯ ರೀ. ನಾವು ಅಕ್ಕಿ ಮಿಕ್ಸಿಗೆ ಹಾಕುವಾಗ ಅಕ್ಕಿದಾಗ ಏನು ನೀರು ಹಾಕಿಟ್ಟಿರ್ತೀವಲ್ಲ ರೀ, ಅದೇ ನೀರು ಹಾಕಿ ಮಿಕ್ಸಿಗೆ ಹಾಕ್ಬೇಕು ರೀ. ಅಂದಾಗ ಹಿಟ್ಟು ಹುಳಿ ಬರ್ತಿಲ್ಲ ಅನ್ನೋ ಸಮಸ್ಯೆ ಇರಂಗಿಲ್ಲ ರೀ. ಹಿಟ್ಟು ಚಂದ ನೆನಿತೈತಿ. ದೋಸೆಗಾದ್ರೆ ಪೂರ್ತಿಯಾಗಿ ಸಣ್ಣಾಗಿ ರುಬ್ಕೋರಿ. ಇಲ್ಲ ತೋರ್ಸಕತ್ತೀನಲ್ರಿ, ಇಷ್ಟು ಸಣ್ಣ ಇದ್ರೆ ಸಾಕು. ಉದ್ದಿನಬೇಳೆನ ಹಾಗೆ ನುಣ್ಣಗೆ ರುಬ್ಕೊಂಡು ಅದ್ರ ಜೊತೆನೇ ಸೇರಿಸ್ಕೋರಿ. ಇಲ್ಲೊಂದು ಟಿಪ್ಸ್ ಅದ ರೀ. ಹಿಟ್ಟು 2 ದಿವಸ 3 ದಿವಸ ಇಟ್ಟರು ಕೆಡಬಾರ್ದಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಕಡೆಗೆ ಇಟ್ಕೊಂಡು ಅಂದ್ರೆ ನಾಳೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಿಟ್ಟು ಮಾತ್ರ ಕಡೆಗೆ ಇಟ್ಕೊಂಡು ಉಳಿದಿದ್ದ ಹಿಟ್ಟನ್ನ ಒಂದು ಡಬ್ಬಿದಾಗ ಹಾಕಿ ಅದಕ್ಕೆ ಚೆಂದಾಗೆ ಕ್ಯಾಪ್ ಮುಚ್ಚಿ ಫ್ರಿಜ್ನಾಗ ಇಟ್ಬಿಡ್ಬೇಕು ರೀ. ಅಂದಾಗ ಹಿಟ್ಟ 3 ದಿನ 4 ದಿನ ಆದರೂ ಫ್ರಿಜ್ನಾಗ ಫ್ರೆಶ್ ಆಗಿ ಇರ್ತದೆ ರೀ. ಹಂಗಂತೆ ಜಾಸ್ತಿ ದಿನ ಇಡಬೇಡ್ರಿ, ಒಳ್ಳೇದಲ್ಲ ಆರೋಗ್ಯ. ಇನ್ನು ಇದನ್ನು ಭಾಳ ಮುಖ್ಯ ರೀ. ಅವಲಕ್ಕಿ ಹಾಕಲೇಬೇಕು, ಇಲ್ಲಾಂದ್ರೆ ಸ್ಮೂತಾಗಿ ಬರೋಂಗಿಲ್ಲ ದೋಸೆ ಆಗಲಿ ಇಡ್ಲಿ ಆಗಲಿ. ಒಂದು 4 ಗ್ಲಾಸ್ ಅಕ್ಕಿ ಇದ್ರೆ 1 ಕಪ್ ಅಷ್ಟು ಅವಲಕ್ಕಿ ತೋರಿ ಸಾಕಾಗ್ತೈತಿ. ಅವಲಕ್ಕಿನೂ ಅಷ್ಟೇ ರೀ, ಸ್ವಚ್ಛವಾಗಿ ತೊಳೆದು 1 ಗಂಟೆ 2 ಗಂಟೆ ಮೊದಲೇ ನೆನೆ ಇಡ್ರಿ. ಆಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊರಿ. ಉದ್ದಿನಬೇಳೆ ಮತ್ತು ಅವಲಕ್ಕಿ ಆದಷ್ಟು ಸಣ್ಣಾಗಿ ರುಬ್ಕೋರಿ. ಎಷ್ಟು ಸಣ್ಣಾಗತ್ತೋ ಅಷ್ಟು ದೋಸೆ ಚೆಂದ ಬರ್ತಾವೆ. ನಾ ಇಲ್ಲಿ ದೋಸೆ ಮಾಡೋಕೆ ರುಬ್ಕೊ ಕಳಿಸ್ತೀನಿ ರೀ. ನಿಮ್ಗೆ ಇಡ್ಲಿ ಮಾಡೋದು ಏನಾರ ಇತ್ತಂದ್ರೆ ಹಿಟ್ಟನ್ನ ನೀವು ಸ್ವಲ್ಪ ತರಿಯಾಗಿ ರುಬ್ಕೋಬೇಕಾಗ್ತದೆ ರೀ. ಚಿರೋಟಿ ರವೆ ಬರ್ತಾವೆ ನೋಡಿರಿ, ಪೂರ್ತಿ ಸಣ್ಣಾಗಿ ಆ ಥರ ಇಟ್ಟಿದ್ರೆ ಇಡ್ಲಿ ಮಸ್ತ್ ಬರ್ತಾವೆ ರೀ. ಆಮ್ಯಾಗ ನಾ ಹೀಗೆ ಹಿಟ್ಟಿನಾಗ ಒಂದು ಚಮಚ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಇಡಾಕತ್ತೀನಿ ರೀ. ಆಮೇಲೆ ಕೈಯಿಂದ ಹಿಟ್ಟನ್ನ ಚೆಂದಾಗಿ ಮಿಕ್ಸ್ ಮಾಡಿರಿ. ಸೌಟ್ನಿಂದ ಮಿಕ್ಸ್ ಮಾಡಿದ್ರಿ ಅಂದ್ರೆ ಅಷ್ಟು ಹುಳಿ ಬರೋಂಗಿಲ್ಲ ರೀ ಹಿಟ್ಟು. ಅದಕ್ಕೆ ನೋಡಿರಿ ಹಿಟ್ಟಿನ ಸಮಸ್ಯೆ ಬರ್ತದೆ. ದೋಸೆ ಹಿಟ್ಟ ಕೈಯಿಂದನೇ ಚೆಂದಾಗಿ ಕಲಸಿಟ್ರಿ ಅಂದ್ರೆ ಚೆಂದ ನೆನಿತದೆ ರೀ ಹಿಟ್ಟು. ಇನ್ನು ಹಿಟ್ಟು ಕಲಸಿದ ಮೇಲೆ ಅದನ್ನ ಮುಚ್ಚಿಟ್ಬಿಡ್ರಿ. ನಾ ಎಕ್ಸ್ಟ್ರಾ ಹಿಟ್ಟನ್ನ ಫ್ರಿಜ್ನಾಗ ಇಟ್ಕೊಂಡಿನಿ ನೋಡಿರಿ. ದೋಸೆ ಮಾಡೋ ಹಿಟ್ಟು ನಾ ಹೊರಗೆ ಇಟ್ಟಿನಿ ರೀ. ಗುಡ್ ಮಾರ್ನಿಂಗ್ ರೀ ಎಲ್ಲ. ನಿನ್ನೆ ನಾವು ಮಿಕ್ಸಿಗೆ ಹಾಕಿಟ್ಟಿದ್ವಲ್ಲ ರೀ, ಅದೇ ಹಿಟ್ಟಿನಿಂದ ಇವತ್ತು ದೋಸೆ ಮಾಡೋಣಂತ್ರಿ. ಬರ್ರಿ ಹಿಟ್ಟು ನೋಡಿರಿ ಹೆಂಗಾಗ್ಯದ, ಎಷ್ಟು ಚೆಂದ ನೆಂದ ನೋಡಿರಿ. ಹಿಟ್ಟು ಈ ಥರ ಬಬಲ್ ಥರ ಬರ್ಬೇಕು ರೀ. ನಂತೀವಿ ಸೋಡಾ ಹಾಕಿದಾಗ ಹೆಂಗೆ ಹತ್ತಲ್ಲ ರೀ ಹಿಟ್ಟು, ಆ ಥರ ಬಂತಂದ್ರೆ ಹಿಟ್ಟು ನೆನೆದಂತ ತರ್ತಾರೆ ಅದು. ಆಮ್ಯಾಗ ಹಿಟ್ಟು ಜಾಸ್ತಿ ಗಟ್ಟಿಯಾಗಿ ಇಟ್ಟಿರಬಾರ್ದು ರೀ, ಸ್ವಲ್ಪ ಲೂಸಾಗಿಟ್ಟಿದ್ರೆ ಚೆಂದ ನೆನಿತದೆ ರೀ ಹಿಟ್ಟದು. ಇದನ್ನ ಒಂದು ಟಿಪ್ಸೇ ರೀ ದೋಸೆ ಚೆಂದ ಬರ್ಲಾಕ. ಇನ್ನು ನಾ ದೋಸೆ ಜೊತೆ ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ಕೊಳತ್ತೀನಿ ರೀ. ಈ ಕಡೆ ಚಟ್ನಿನೂ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ಚಟ್ನಿ ಮಾಡ್ಕೊಳಕ್ಕೆ ಒಂದು ಟಿಪ್ ಹೇಳ್ತೀನಿ ನೋಡಿರಿ. ಇದು ತೆಂಗಿನಕಾಯಿದು ಹಿಂದಿನ ಸಿಪ್ಪಿ ಅದಲ್ರಿ, ಈ ಥರ ನೀಟಾಗಿ ತೆಗೆದುಬಿಟ್ವಿ ಅಂದ್ರೆ ಚಟ್ನಿ ಭಾಳ ಚೆಂದ ಬರ್ತದೆ ರೀ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿರಿ, ಟೇಸ್ಟ್ ಹೆಂಗಿರ್ತದೆ ನಿಮಗೆ ಗೊತ್ತಾಗ್ತದೆ ರೀ. ಇದಕ್ಕೆ ಒಂದಿಷ್ಟು ಪುಟಾಣಿ ಹಾಕಿರಿ, ಸ್ವಲ್ಪ ಕೊತ್ತಂಬರಿ ಹಾಕೀನಿ ರೀ. 1-2 ಮೆಣಸಿನ್ಕಾಯಿ ಖಾರಕ್ಕೆ ನಿಮ್ಗೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಹಾಕೋರಿ. ಸ್ವಲ್ಪ ಶುಂಠಿ, ಉಪ್ಪು, ಒಂದು ಸ್ವಲ್ಪ ಸಕ್ಕರೆನೂ ಹಾಕೋರಿ. ಸ್ವಲ್ಪ ತರಿಯಾಗಿ ರುಬ್ಕೋರಿ. ನೋಡಿರಿ, ನನ್ನ ಮಗ ಎದ್ದು ಅಳ್ಕೊಂತ ಬಂದ, ಅವನಿಗೊಂದು ಸ್ವಲ್ಪ ಸಮಾಧಾನ ಮಾಡಿದೆ. ಸಣ್ಣ ಮಕ್ಳ ಜೊತೆ ಏನ್ರಿ ಮಾಡ್ಬೇಕಂದ್ರೆ ಭಾಳ ಕಷ್ಟ ಐತೆ ನೋಡಿರಿ. ಈಗ ನೋಡಿರಿ ಚಟ್ನಿಗೆ ಒಗ್ಗರಣೆ ಹಾಕೊಳಕತ್ತೀನಿ. ಸ್ವಲ್ಪ ಎಣ್ಣೆ ಹಾಕೀನಿ. ಎಣ್ಣೆ ಕಾಯ್ದ್ಮೇಲೆ ಏನಿಲ್ಲರಿ, ಒಂದು ಸ್ವಲ್ಪ ಸಾಸಿವೆ, ಅದಕ್ಕೊಂದಿಷ್ಟು ಕರಿಬೇವ ಹಾಕಿದ್ರೆ ಸಾಕ್ರಿ. ಇಷ್ಟೇ ಒಗ್ಗರಣೆ, ಇಷ್ಟೇ ಸಾಕ್ರಿ, ಟೇಸ್ಟಿಯಾಗಿ ಬರ್ತದೆ ಚಟ್ನಿ. ನೋಡಿ ಒಗ್ಗರಣೆ ಅಂತ ಹಾಕಿದೆ, ಚಟ್ನಿ ರೆಡಿ ಆಯಿತು. ಇನ್ನು ದೋಸೆ ಹಾಕೋಣಂತ ಬರ್ರಿ. ದೋಸೆ ಮಾಡೋಕ್ಕಿಂತ ಮೊದಲ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು, ಒಂದು ಚಿಟಕಿ ಅಂತ ಹೇಳ್ಬೋದು ರೀ, ಸೋಡಾ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಹಿಟ್ಟನ್ನ ಭಾಳ ಗಟ್ಟಿ ಇತ್ತಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಮಸಾಲೆ ದೋಸೆಗೆ ಹಿಟ್ಟು ಗಟ್ಟಿಯಾಗಿರ್ಬೇಕು ರೀ. ಅದೇ ನಾರ್ಮಲ್ ದೋಸೆ ಹಾಕೋತೀವಿ ಅಂದ್ರೆ ಸ್ವಲ್ಪ ಫ್ರೀ ಇರ್ಬೇಕು ರೀ ಹಿಟ್ಟು ಅಷ್ಟೇ ರೀ. ನಾ ಇಲ್ಲಿ ಮೀಡಿಯಮಾಗಿ ಹಾಕ್ಕೊಂಡು ನೋಡಿರಿ, ಜಾಸ್ತಿ ತೆಳ್ಳಗೂ ಇಲ್ಲ, ಪೂರ್ತಿಯಾಗಿ ದಪ್ಪನೂ ಇಲ್ಲ. ನೋಡಿರಿ ದೋಸೆ ಎಲ್ಲೂ ಅಂಟ್ಲಾರ್ದಂಗೆ ಚಕ್ ಅಂತ ಹೆಂಗೆ ಬರಕ. ಹಿಟ್ಟು ಸ್ವಲ್ಪ ಜಾಸ್ತಿ ಗಟ್ಟಿ ಅನ್ನಿಸ್ತೀರಿ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ. ನೀವು ನೋಡಿರಿ ಕನ್ಸಿಸ್ಟೆನ್ಸಿ ಸರಿಯಾಗಿದ್ದರೆ ಅಷ್ಟೇ ದೋಸೆ ಚಲೋ ಬರ್ತಾವೆ. ಜಾಸ್ತಿ ಗಟ್ಟಿ ಇತ್ತಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ನೋಡಿರಿ ನನ್ನ ದೋಸೆ ಹೆಂಗೆ ಬಂದ, ಎಷ್ಟು ಕಡಕ್ ಬಂದದ ನೋಡಿರಿ. ಮಸಾಲೆ ದೋಸೆ ಕ್ರಿಸ್ಪಿಯಾಗಿ ಬಂದದ ನೋಡಿರಿ. ನಮ್ಮ ಮನೆಯವ್ರಿಗೆ ಈ ದೋಸೆ ಹಾಕ್ಕೊಟ್ಟಾರಿ, ಅವ್ರು ತಿನ್ನಾಕತ್ತಾರೆ.
ಅವ್ರಿಗೆ ಜಾಸ್ತಿ ಇಷ್ಟ ಅಂದ್ರೆ ಉತ್ತಪ್ಪ ರೀ. ಅದಕ್ಕೆ ನಾನು ಉತ್ತಪ್ಪ ಮಾಡತ್ತೀನಿ ನೋಡ್ರಿ. ಉತ್ತಪ್ಪಗ ಸ್ವಲ್ಪ ಹಿಟ್ಟು ದಪ್ಪ ಹಾಕೋಬೇಕ್ರಿ. ದೋಸೆ ತೆಳಗೆ ಹಾಕಿದ್ರೆ ಚಲೋ ಬರಂಗಿಲ್ಲ ರೀ. ಅದಕ್ಕೆ ಉಳ್ಳಾಗಡ್ಡಿ ಟೊಮೊಟೊ ಹಾಕೀನಿ, ಮತ್ತು ಒಂದಿಷ್ಟು ಕೊತ್ತಂಬರಿ ಹಾಕೀನಿ, ಸ್ವಲ್ಪ ಉಪ್ಪು ಉದಿಸಾಕತ್ತೀನಿ ನೋಡ್ರಿ. ಉಪ್ಪು ಹಾಕಿದ್ರೆ ಟೇಸ್ಟ್ ಚಲೋ ಬರ್ತದೆ. ಆಮ್ಯಾಗ ಒಂದಿಷ್ಟು ಮಸಾಲೆ ಖಾರ ಹಾಕೀನಿ. ನಮ್ಮ ಕಡೆ ಮಸಾಲೆ ಖಾರ ಭಾಳ ಫೇಮಸ್ ರೀ. ಒಂದಿಷ್ಟು ತುಪ್ಪ ಹಾಕೊಂಡೀನಿ. ಬೆಣ್ಣೆ ಇದ್ರೆ ಬೆಣ್ಣೆ ಹಾಕೋರಿ. ನಮ್ಮಲ್ಲಿ ಬೆಣ್ಣೆ ಇರಲಿಲ್ಲ, ಹಾಗಾಗಿ ನಾ ತುಪ್ಪನೇ ಹಾಕೊಂಡೀನಿ ನೋಡ್ರಿ. ಎಲ್ಲಿ ಹಂಟ್ಕೊಳಾರ್ದಂಗೆ ಉತ್ತಪ್ಪ ಎಷ್ಟು ಚಂದ ಬರಕತ್ತದ ನೋಡ್ರಿ. ಒಳ್ಳೆ ಪಿಜ್ಜಾ ಥರ ಕಾಣಿಸಕತ್ತೀರಿ. ಸಣ್ಣ ಮಕ್ಳಿಗೆ ಈ ಥರ ಮಾಡಿಕೊಡ್ರಿ, ಇಷ್ಟಪಟ್ಟು ತಿಂತಾರೆ. ನಮ್ಮ ಮನ್ಯಾಗಂತೂ ಎಲ್ರಿಗೂ ಇಷ್ಟ ರೀ. ದೊಡ್ಡವರು ತಿಂತಾರೆ, ನನ್ನ ಮಕ್ಕಳು ತಿಂತಾರೆ. ಒಬ್ಬ ಮಗ್ನಿಗೆ ಮಾತ್ರ ಉಳ್ಳಾಗಡ್ಡಿ ಟೊಮೊಟೊ ಏನು ಇಷ್ಟನೇ ಆಗಂಗಿಲ್ಲ ರೀ. ಅವನಿಗೆ ಪ್ಲೇನಾಗಿ ಒಂದು ಸ್ವಲ್ಪ ಹಾಕಿಕೊಟ್ಟೆ ನೋಡ್ರಿ. ಇದು ಒಂಥರ ಸೆಟ್ ದೋಸೆ ಥರ ಹಾಕೀನಿ ನೋಡ್ರಿ. ಯಾವುದೇ ಥರ ದೋಸೆ ಮಾಡಿದ್ರು ಚಂದ ಬರ್ತಾವ್ರಿ. ನಾ ಹೇಳಿದ ಮೆಜರ್ಮೆಂಟ್ನ ಹಾಕಿದ್ರೆ ನೀವು ಕ್ರಿಸ್ಪಿಯಾಗಿ ಬೇಕಂದ್ರೆ ಕ್ರಿಸ್ಪಿಯಾಗೂ ಬರ್ತಾವ್ರಿ, ಸ್ಮೂತಾಗಿ ಬೇಕು ಬಂದ್ ಥರ ಅಂದ್ರೆ ಬಂದ್ ಥರನೂ ಬರ್ತಾವ್ರಿ. ಹಾಗೆ ಒಂದಿಷ್ಟು ಆಲೂಗಡ್ಡೆ ಪಲ್ಯನ ರೆಡಿ ಮಾಡ್ಕೊಂಡಿನಿ ರೀ. ಆಲೂಗಡ್ಡೆ ಪಲ್ಯನ ಒಂದು ಸಲ ಹಾಕ್ತೀನಿ ರೀ. ಪೂರ್ತಿ ವಿಡಿಯೋ ನೋಡಿರಿ ನೀವೇ ಎಷ್ಟು ಸೂಪರಾಗಿ ಬಂದ ದೋಸೆ ಅಂತೇಳಿ. ಸಿಂಪಲ್ ಸ್ಟೆಪ್ಪು ಸಖತ್ ಟೇಸ್ಟು. ಮಾಡಿರಿ, ಟೇಸ್ಟ್ ನೋಡಿರಿ. ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಚಾನಲ್ ಸಬ್ಸ್ಕ್ರೈಬ್ ಆಗದೆ ಹಾಗೆ ಹೋಗಬೇಡ್ರಿ. ಅಗತ್ಯ ಇದ್ದವ್ರಿಗೆ ಶೇರ್ ಮಾಡಿರಿ. ಏನಾದರೂ ಹೇಳೋದು ಕೇಳೋದಿದ್ರೆ ಕಾಮೆಂಟ್ ಬಾಕ್ಸ್ ಖಾಲಿನೇ ಐತಿ. ಸಿಗ್ತೀನಿ ರೀ ಮುಂದಿನ ವಿಡಿಯೋದಾಗ. ವಿಡಿಯೋ ನೋಡಿದವ್ರಿಗೆಲ್ರಿಗೂ ಧನ್ಯವಾದ. ಹಿಂಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ಎಲ್ರಿಗೂ ಬಾಯ್.